ಈ ಇಂಥ ಏನು ಪ್ರಪಂಚದಲ್ಲಿ ಈ ಥರ ದೇವಾಸುರ ಸಂಗ್ರಾಮ ಯಾವತ್ತೂ ನಡೀತಾನೆ ಇತ್ತು. ದೇವಾಸುರ ಸಂಗ್ರಾಮ ಯಾವತ್ತೂ ನಡೀತಾ ಇತ್ತು. ನಾ ಹೇಳಿದ್ದು ಈ ಮಾತ್ರ ನಿಮಗೆ ಈ ತಿಳಿತಿದ್ದವ ಜ್ಞಾನ ಪಡೆದ ಮೇಲೆ ಗೊತ್ತಾಗ್ತು. ಇವತ್ತಿಗೂ ಹಸುರ ಲೋಕ ಹಂಗೆ ಇತ್ತು. ಇಲ್ಲಿಂದ ಕೋಟ್ಗಟ್ಲೆ ಆಕಾಶಗಂಗೆಗಳ ಆಚೆಗೆ ಅಲ್ಲಿದ್ದ ದೈತ್ಯಾಕಾರದ ಗಾತ್ರಗಳು, ಅವರ ಕಣ್ಣು ಆ ಸೂರ್ಯನ ತಕ್ಕಂತೆ ನಿರ್ಮಾಣ ಆಯಿತು, ಈ ಸೂರ್ಯನ ತಕ್ಕಂತೆ ಅಲ್ಲ, ಬಹಳ ದೂರದೂರಿ ನೋಡಬಲ್ಲ ಕಣ್ಣದು. ಅವಾಗ ಅವು ಚೇಷ್ಟೆ ಲೆಕ್ಕಕ್ಕೆ ಸಾಮಾನ್ಯ ನಮ್ಮ ಲೆಕ್ಕ ಗ್ರಹ ಕೊಲ್ಲಂಗೆ ಹೋಗಿತ್ತು. ಈ ಕ್ರಿಯೆ ನಿರಂತರ ನಡೀತಾ ಇತ್ತು. ಈಗ ಹೆಂಗೆ ನಮ್ಮಲ್ಲಿ ಯಂತ್ರ ಚಂಡಮಾರುತ ವಿಷಯ ಗೊತ್ತಾಗ್ತದೆ. ಹೀಗೆ ಮಳೆ ಬಂದಾಗೆಲ್ಲ ಅಷ್ಟೇ. ಈಗ ಕೆಲವು ಯಂತ್ರ ಹಾಕೊಂಡು ನೋಡೋದಕ್ಕೆ ಏನೋ ಆಕಾಶ ಕಾಯಿಗಳು ಬರ್ತಾ ಇದ್ದಂಗೆ ಅನಿಸ್ತು. ಇನ್ನು ನಿರಂತರ ನಡೀತಾ ಇದ್ದೆ. ಮತ್ತು ನಮ್ಮಂತ ಇಪ್ಪದೆಂತಕ್ಕೆ ತಪ್ಸಲೇ ಇಪ್ಪದೆಯ ರಾತ್ರಿ ಒಬ್ಬರತ್ರ ಕಲ್ಲು ಹೊಡ್ಸೋದೇನು, ಜಪ ಮಾಡಿಸೋದೇನು. ನಾವು ಹೇಳಿದ ಮರುದಿವಸ ಆಮರಿಸ ಪೇಪರ್ ಕೊಟ್ಟಿದ್ದ ಹೇಳ್ತಾರೆ ರಾಮಣ್ಣ. ಈಗ ಆಕಾಶ ಕಾಯಿ ಗೊತ್ತಿಲ್ಲ ಹೆದರಡ, ಅದಕ್ಕೆ ನಿನ್ನೆ ಗಟ್ಟಿ ಮಾತು ಕೊಟ್ಟಿದ್ದೆ ಹೆದರಡ. ಈಗ 3 ಲಕ್ಷದ ವರ್ಷದವರೆಗೆ ಕೂರ್ಮ ಬೆನ್ನು ಕೊಟ್ಟು ಕಾದಂಗೆ ಕಾಯ್ತಾ ಇರ್ತೀವ. ಈಗ ಭಯ ಪಡೋ ಕೆಲಸವೇ ಇಲ್ಲ. ಎಷ್ಟೋ ಆಕಾಶಕಾಯಿ ಬರ್ತಾ ಇತ್ತು. ಹಾಗೆ ಪೃಥ್ವಿಯ ಅರ್ಧ ಭಾಗಕ್ಕಿಂತ ಅಥವಾ ಅರ್ಧವಾಗಿಂತ ಸಣ್ಣದು ಆಕಾಶಕಾಯಿ ಹೊಡೆದು ಸುಮ್ಮನೆ ಬಿಡ್ತೀವಿ. ಇದಕ್ಕೆ ಪ್ರಪಂಚಕ್ಕೆ ನಾಶ ಆಗವು. ಅದು ಭಗವಂತನ ಸಂಕಲ್ಪವೇ. ಅದಕ್ಕೆ ಎರಡನೇ ಮಾತ್ರ ಇಡೀ ದಕ್ಕಲು ಕೊಡ್ತಾರೆ. ಯಾರು ತಡೆದೇ ತಡೀತ ಮತ್ತು ಅದಕ್ಕಾಗಿ ಇದು ಲಾಂಛನ ಆಗಿರುತ್ತು. ಈ ಧರ್ಮಧ್ವಜ ಯಾವ ಬಿತ್ತೋ ಆಮೇಲೆ 1 ಲಕ್ಷ ವರ್ಷ ಇತ್ತು ಪೃಥ್ವಿ. ಮತ್ತೆ ಗಟ್ಟಿ 1 ಲಕ್ಷ ವರ್ಷ ಮತ್ತು 1 ಲಕ್ಷ ವರ್ಷ 1-2 ದಿವಸ ಅಲ್ಲ. ಇದು ಬಿದ್ದ ಮೇಲೆ ಸಾಮಾನ್ಯ 2 ಲಕ್ಷ ವರ್ಷದಲ್ಲಿ ಸಾಕೊಂಡು ಬಿಡ್ತಿಲ್ಲ. ಈಗ ಬೇಕು ಲಗ್ರೆ ಪಾಪಕರ್ಮ ಮಾಡಿ ಹಂಗೆ ಮಾಡಿದ್ರೆ ಮಾಡೋದು ಉಪಯೋಗ. ಇಂಥ ಪ್ರಕೃತಿಗೆ ಒಂದು ಈಗ ಏನು ಸ್ವತಂತ್ರವಾಗಿ ಮಾಡ್ಕೊಳ್ಳಬಲ್ಲಿದ್ದಮ್ಮ. ಸಾಧನೆ ಮಾಡಿ ಆತ್ಮಜ್ಞಾನ ಪಡ್ಕೊಳ್ಳೋದು, ಬೇರೆ ಬೇರೆ ಲೋಕಗಳಿಗೆ ಹೋಗೋ. ಮತ್ತು ಕೆಲವು ಜನ ಇದ್ದ ಪಾಪ ಅವು ಶುದ್ಧವಾಗಿ ನಮ್ಮನ್ನೇ ಅವಲಂಬಿಸಿರ್ತಾವೆ. ಅವರನ್ನು ನಿರಾಶ್ರಿತನ ಮಾಡೋದಾಗ್ತದೆ ಪಾಪ. ಅವಕ್ಕೆ ಅನುಕೂಲ ಮಾಡೋ ತಪ್ಪಿಸಲಾಗ್ತದೆ. ಅದಕ್ಕಾಗಿ ಈ ನೋಡು ಆಕಾಶ ಯಜ್ಞ ತೋಪಿ ಮಹೇಶರು ಕೇಳಿದ್ದೆ. ಈಗ ಶುರುವಾಗಿ ಕೇಳಿದ್ದು ಬರದೆ ಅದರಲ್ಲಿ ಮಾಡಿದ್ದವು. ವಸಿಷ್ಠ, ವಿಶ್ವಾಮಿತ್ರ, ಭಾರದ್ವಾಜರಿಗೆ ಮಾಡಿದ್ದವು. ವಸಿಷ್ಠ ಅಂದ್ರೆ ಎಂಥದ್ದು, ವಿಶ್ವಾಮಿತ್ರ ಅಂದ್ರೆ ಎಂಥದ್ದು, ಭಾರದ್ವಾಜ ಅಂದ್ರೆ ಎಂಥದ್ದು. ಅವೆಲ್ಲ ತಮ್ಮ ಅದ್ಭುತ ಆಕಾಶಕಾಯಿಗಳು ಆಕಾಶದಲ್ಲಿದ್ದವು. ಅಕ್ಷಯ ಪಾತ್ರ ಹೆಂಗೆ ಸೂರ್ಯಂಗೆಲ್ಲ ಸಾಮರ್ಥ್ಯ ಕೊಡ್ತಾ ಇರ್ತವೆ. ಸೂರ್ಯಂಗೆ ಸಾಮರ್ಥ್ಯ ಕೊಡ್ತಾ ಇರ್ತವೆ. ಅವಕ್ಕೆಲ್ಲವಕ್ಕೂ ಮೂಲದಲ್ಲಿ ಮರೀಚಿ ಇರ್ತ ಕಿರಣ, ಶುದ್ಧ ಕಿರಣ ಮರೀಚಿ ಅವನು ಇರ್ತ. ಅವನ ಕಿರಣದಿಂದ ಸಿಗದ್ದೇ ಹೋಗಿದ್ದೇ ಇಲ್ಲ, ಎಲ್ಲದೂ ಸಿಕ್ತು. ಅದಕ್ಕೆ ಮರೀಚಿ ನಾಂ ಬದಮಿಚ್ಛಂತೀವಿ ಸಹ ಅರ್ಥ ಮಾಡೋದಕ್ಕೆ ಆ ರುಚಿ ಗೊತ್ತಾಗೋದು. ಅವನ ಹತ್ರ ಎಲ್ಲದೂ ಇದ್ದು ನೋಡಿ ಆ ಪದ ಕೊಡ್ಕೊಂಡು ಬದುಕಾಗಿ ಪಾಪ ವಿವೇಕಕ್ಕೆ ಕಾಲ. ಅವನೇ ಈಗ ಆಕಾಶ ಯಜ್ಞ ಅರ್ಥದ ಶುದ್ಧಿ ಮಾಡೋದು. ಈಗ ಮನಸ್ಸು ಮಾಡಿದ್ರೆ ರಾತ್ರಿ 9:00-9:30 ಮೇಲೆ ಕೂತ್ಕೊಂಡು ಕೇಳಿ ಗೊತ್ತು ಮಾಡಿಸ್ತಾ ಇದ್ದಾರೆ. ಕುಡಿಸಿ ಶ್ರೀನ ಶ್ವಾಸ ಜಪ ಮಾಡಿ ಪಾಪ ಪ್ರಯತ್ನ ಮಾಡ್ತಾ ಇದ್ದರು, ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಅದು ಮಾಡಿದ್ರೆ ತಾನಾಗಿ ಅನುಕೂಲ ಆಗ್ತು. ಮೊದಲೊಂದು ದಿವಸ ರಮೇಶ್ ಹತ್ರ ಕಲ್ಲು ಹೊಡೆಸಿದಾಗ ಎಂತ ಆಗ್ಬಿಡ್ಕೊಂಡಿತ್ತು ಎಲ್ಲವಕ್ಕೂ. ಒಂದು ಕಲ್ಲು ಹೊಡೆಸ್ಬಿಟ್ರೆ ಅದು ಬದಲಾಗ ಹೋಗ್ತವಳಿ ಪದೇ ಹಂಗೆ ಪಿ ಕೊಲ್ಲೇ ಸಹ ಆ ಕಲ್ಲು ಇಡೀ ಬ್ರಹ್ಮಾಂಡ ಹಾಕ್ಸುವಂಗಿರ್ತದೆ. ನೆನ್ಪಿಟ್ಕೊಳ್ಳಿ. ಎಂತಕ್ಕೆ ತಮ್ಮ ನಿಂಗ ಭಕ್ತರಪ್ಪು ಪ್ರಯತ್ನ ಮಾಡ್ತಾ ಇದ್ದೀರಿ. ಕೆಲವು ಯಥಾರ್ಥ ಹೇಳ್ತೆ, ಇದು ಯಾವುದೋ ಅತಿಶಯದ ಮಾತಲ್ಲ. ಭಕ್ತರಪ್ಪು ಪ್ರಯತ್ನ ಮಾಡ್ತಾ ಇದ್ದ ಕೆಲವು ಜನ ಹೇಳಿ ಇದ್ದ ಸಂಗತಿ ತಿಳಿಸೋದು. ನಿಂಗ ಸಂತೋಷ ಪಟ್ಕೊಳ್ಳಿ, ಭಗವಂತನ ಕಾರ್ಯ ತಂಗದಿಗೂ ನಡೀತು. ಎಂತಕ್ಕೆ ನೋಡ್ತೀವಿ ನೋಡೋ ಯೋಗ್ಯತೆ ಇರೋಪಿ. ನೀ ಬರ್ಕೊಂಡು ಅವಂಗೆ ತೋರಿಸಿದ್ವಿ ತನ್ನಿಂದ ತೋರಿಸಿದ್ವಿಲ್ಲ, ಕೇಳೋಕೆ ಎದ್ದು ತೋರಿಸ್ತಿಲ್ಲ. ಆ ಯೋಗ್ಯತೆಯಲ್ಲಿ ಅಂತ ಮಾತ ಹಿಂಗೆ ಹಂಗೆ ಗುರುಗಳಾದವು ತಂಗಳ ಮಹಿಮೆಯನ್ನು ತೋರಿಸದ್ದೇ ಹೋಗ್ತವೇ ಇಲ್ಲೇ. ಯಾವ್ದಾರು ಭಕ್ತಿಗೆ ಪಾಪ ತೋರಿಸದ್ದು ಹೋಗ್ತವೆ. ಮೊದಲನೇದು ಶಿಷ್ಯನ ಧೈರ್ಯ ಬಿಡಲಿ, ಪಂಚಭೂತದ ಮೇಲೆ ಹಿಡಿತಾ ಇದ್ದಾನೆ ನೋಡೋದು ತೋರಿಸ್ಬಿಡ್ತಾವ. ಆಮೇಲೆ ನಿಧಾನಕ್ಕೆ ಬಾಕಿ ವಿಷಯ. ಈ ಗೋಲುಗಳೆಲ್ಲ ತಾನಾಗಿ ರಕ್ಷಿಸಲ್ಪಡ್ತದಕ್ಕಾಗಬೇಕು. ಈಗ ಯಾರೂ ಅದ್ರ ಬಗ್ಗೆ ಭಯ ಪಡೋ ಕೆಲಸ ಇಲ್ಲ. ಈಗ ಎಷ್ಟೇ ಗಟ್ಟಿ ಹೇಳಿ ಹತ್ತಿರ ಬಂದಿಗೆ ಭೂಮಿಗೆ ತಾಗ್ತಾ ಇದ್ದು
ಈಗ ನಿಶ್ಚಿಂತಿದ್ದು ಹೊರಗಲ್ಲಿಟ್ಟಿಲ್ಲ, ಏನು ಚಿಂತೆ ಇಲ್ಲದೆ. ಅಲ್ಲಿ ಹೋದ್ 10 ಪಟ್ಟನೆ ಕಾರ್ಯಕಾಲಕ್ಕೆ ನಮ್ಗಿದ್ದ ಚಿಂತೆಯೋ, ನಾವು ಕೈ ಮುಖ ಕೂತ್ಬಿಡೋಣ ನಾರಾಯಣ ಹೇಳಿ ಭಜನೆ ಮಾಡೋಣ. ನಾವು 25 ಎಲ್ಲೋ ಭಕ್ತಿ ಮಾಡೋದು. ಸ್ವಯಮೇವ ಗುರು ಸಾಕ್ಷಾತ್ ಶುಭ್ರಾಯ ಪಾತು ನಃ ಸದಾ. ಸ್ವಯಮೇವ ಗುರು ಸಾಕ್ಷಾತ್ ಶುಭ್ರಾಯ ಪಾತು ನಃ ಸದಾ.